ಈಗ ಸಂತೋಷ್ ಲಾಡ್ ಅವ್ರಿಗೆ ಒಂದು ಗುರುತರವಾದಂಥ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ. ಹೌದು. ಕಾರ್ಮಿಕ ಇಲಾಖೆ ಹೇಗೆ ಅಂತಂದರೆ ಇಷ್ಟೂ ಜನ ಕಾರ್ಮಿಕರು ಅಂದರೆ ESI ಯಾರ್ಯಾರು ಕಟ್ತಾರಲ್ಲ ಅವ್ರ ಕೆಳಗಡೆ ಬರ್ತಾರೆ. ಅದರೊಳಗಡೆ ಅಸಂಘಟಿತ ಕಾರ್ಯಕರ್ತರು ಕಾರ್ಮಿಕರು ಕೂಡ ಅವರಿಗೆ ಬರ್ತಾರೆ. ನಿಮಗೆ ಬೆಂಗಳೂರಿನಲ್ಲಿರುವಂಥ ರಾಜಾಜಿನಗರ ESI ಹಾಸ್ಪಿಟಲ್ ಒಂದು ಬಿಟ್ಟರೆ ಎಲ್ಲದು ಅವರಿಗೆ ಬರುತ್ತೆ. ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1500 ಕೋಟಿಗಿಂತ ಹೆಚ್ಚು ESI ಏನು ಕಟ್ಟಿರ್ತಾರೆ ಅದ್ರದ್ದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ನೀವು ಅದು ಸಂಬಳ ಸವಲತ್ತು ಕೊಡಲಿಕ್ಕೆ, ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ, ಅವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ಲಿಕ್ಕೆ ಇದಕ್ಕೆಲ್ಲ ಕೊಡ್ತಾರೆ. ಹಾಗೆ ESI ಹಾಸ್ಪಿಟಲ್ಗಳನ್ನು ಇಡೀ ರಾಜ್ಯಾದ್ಯಂತ ESI ಹಾಸ್ಪಿಟಲ್ಗಳು ಸುಸಜ್ಜಿತವಾದಂಥ ಹಾಸ್ಪಿಟಲ್ಗಳು ಮಾತ್ರ ಅಲ್ಲ, ಔಟ್ರೀಚ್ ಸೆಂಟರ್ಗಳು ಇದ್ದಾವೆ. ಎಲ್ಲಿ ನೀವು ಅದನ್ನು ಸ್ಟ್ರೆಂಥನ್ ಮಾಡೋ ಕೆಲಸವನ್ನು ಮಾಡಿದ್ದೀರಾ? ಎಕ್ವಿಪ್ಮೆಂಟ್ ಕೊಡೋಂಥ ಕೆಲಸವನ್ನು ಮಾಡಿದ್ದೀರಾ? ಯಾವ ಕೆಲಸನೂ ಮಾಡಲಿಲ್ಲ. ಅದ್ರ ಜೊತೆಗೆ ಬೇಸಿಕಲಿ ನೀವು ಕೇಳ್ತಾರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡಿದ್ರೆ ಮೊದಲು ಅದನ್ನ ಹೇಳಿ. ಈಗ ಮೋದಿ ಅವ್ರನ್ನ ನೀವು ಹೇಳ್ತಿದ್ರಲ್ಲ, ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದೀರಲ್ಲ, ಆ ಜವಾಬ್ದಾರಿಯನ್ನೇ ನೀವು ನಿರ್ವಹಿಸಿದರೆ ನಿಮ್ಮ ಇಲಾಖೆ ಬಗ್ಗೆ ಮಾತಾಡೋದು. ನೀವು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಾದ್ಮೇಲೆ ನಾನು ಮೈಸೂರು ಕೊಡಗಿನ ಸಂಸದನಾಗಿದ್ದೆ, ನಾನು ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದೆ, ನನ್ನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಜನರ ಪ್ರೀತಿ ವಿಶ್ವಾಸ ನನಗೆ ಸಿಕ್ಕಿರುವಂಥದ್ದು ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ. ನಿಮಗೆ ಇಂಥದ್ದು ಗುರುತರ ಜವಾಬ್ದಾರಿಯನ್ನು ಕೊಟ್ಟರಲ್ಲ, ನೀವು ಏನು ಮಾಡ್ತಿದ್ದೀರಿ? ನಿಮ್ಮ ಕೆಲಸವನ್ನು ಬಿಟ್ಟು ನಾನು ಪಾಯಿಂಟ್ ಬೈ ಪಾಯಿಂಟು ಒಬ್ಬೊಬ್ಬರನ್ನೇ ರಿಬಟ್ ಮಾಡ್ತೀನಿ. ಇದು ಇನಿಷಿಯಲ್ ಏನು ಕಾಮೆಂಟ್ ಇದೆಯಲ್ಲ ಅದು ಲೆಂತಿ ಆದ್ರೂ ಕೂಡ ನಾನು ಹೇಳ್ತೀನಿ ನೋಡಿ. ಇದೇ ಸಂತೋಷ್ ಲಾಡ್ ಅವರು ಭಾರತದ ಏನು ಸಾಲ ಏನಿದೆಯಲ್ಲ, ಎಕ್ಸ್ಟರ್ನಲ್ ಡೆಪ್ಟು ಏನು ವಿದೇಶಿ ಸಾಲ ಏನಿದೆಯಲ್ಲ, ಸಾಲ ಮನಮೋಹನ್ ಸಿಂಗ್ ಕಾಲದಲ್ಲಿ 55 ಲಕ್ಷ ಕೋಟಿ ಇತ್ತು. ಎಲ್ಲ ಜನ ಇದ್ರೆ ನೀವೆಲ್ಲ ಸ್ಪೆಕ್ಟೇಟರ್ಸ್ ಇದ್ದು ಕೇಳಿಸ್ಕೊಳ್ಳಿ, ಮಹಾಜನತನೂ ಕೂಡ ನೋಡ್ತಿರ್ತಾರೆ. 55 ಲಕ್ಷ ಕೋಟಿ ಇತ್ತು, ಆದರೆ ಇವತ್ತು 220 ಲಕ್ಷ ಕೋಟಿ ಆಗಿದೆ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳಿದೆ, ನೀವು ChatGPT ತೆಗೆದು ನೋಡಿ, ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ಅಂದರೆ ಎಷ್ಟಿದೆ ಅಂತ ನೋಡಿದರೆ $736 ಬಿಲಿಯನ್ ಇದೆ. ಅದನ್ನು ರೂಪಿಗೆ ಕನ್ವರ್ಟ್ ಮಾಡಿರಿ, ಇವತ್ತಿನ ರೂಪಿಗೆ ಕನ್ವರ್ಟ್ ಮಾಡಿದರೆ ಇವತ್ತು 88 ರೂಪೀಸ್ ಏನೋ ಇದೆ ಡಾಲರ್ ಅಗೇನ್ಸ್ಟ್ ರುಪಿಯ ವ್ಯಾಲ್ಯೂ ಇರುವಂಥದ್ದು. 65 ಲಕ್ಷ ಕೋಟಿ ಆಗುತ್ತೆ. ನೀವು ಎಲ್ಲಿಂದ 220 ಲಕ್ಷ ಕೋಟಿ ಆಗೋಯ್ತು? ನೀವು ಈ ಥರ ಹಸಿ ಸುಳ್ಳು ಹೇಳ್ತಾರಲ್ಲ, ನಾನು ಅದನ್ನು ಏನು ಮಾಡ್ತೀನಿ, ಪಾಯಿಂಟ್ ಬೈ ಪಾಯಿಂಟ್ ರಿಪೋರ್ಟ್ ಮಾಡ್ತೀನಿ. ಮನಮೋಹನ್ ಸಿಂಗ್ ಕಾಲದ ಹೋಗ್ತಾರಲ್ಲ, ನಾವು ಯಾವಾಗಲೂ ಕೂಡ ಎಕ್ಸ್ಟರ್ನಲ್ ಡೆಪ್ಟನ್ನ ಅಗೇನ್ಸ್ಟ್ GDP ಗ್ರೋತ್ ನಾವು ಅಳಿತೀವಿ. ವಾಜಪೇಯಿ ಅವರು ಇರುವಂಥ ಕಾಲದಲ್ಲಿ ಅಗೇನ್ಸ್ಟ್ GDP ಗ್ರೋತ್ 17.1% ಇತ್ತು ಎಕ್ಸ್ಟರ್ನಲ್ ಡೆಪ್ಟ್, ನಮ್ಮದು ವಿದೇಶಿ ಸಾಲ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 23.8%ಗೆ ಹೋಯಿತು. ಇವತ್ತು ಮೋದಿಯವರ ಕಾಲದಲ್ಲಿ 19.1%ಗೆ ಬಂದಿದೆ. ಅದು ನೀವು ಜಾಸ್ತಿ ಎಲ್ಲ ಆಯಿತು. ಹಾಗಾದರೆ ಅಗೇನ್ಸ್ಟ್ GDP ನಾವು ನೋಡಿದಾಗ ಆಯಿತು. ಕರ್ನಾಟಕದಲ್ಲಿ 17 ಬಜೆಟ್ಟು ಮಂಡಿಸಿರುವಂಥ ಸಿದ್ದರಾಮಯ್ಯನವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು. ಇಲ್ಲಿ ಇವತ್ತು ವರ್ಲ್ಡ್ ರಿನೌಂಡ್ ಎನ್ನುವಂಥ ಎಕನಾಮಿಸ್ಟು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಕಾಲದಲ್ಲಿ ಇವತ್ತು ಕರ್ನಾಟಕದ ಡೆಪ್ಟ್ ಎಷ್ಟಿಗೆ ಹೋಗಿದೆ ಅಂದರೆ 8 ಲಕ್ಷ ಕೋಟಿಗೆ ಹೋಗಿದೆ. ಅಗೇನ್ಸ್ಟ್ GDPಗೆ ಅದನ್ನು ಕಂಪೇರ್ ಮಾಡಿದರೆ 23 ಅದು ಪರ್ಸೆಂಟ್ ಬರುತ್ತೆ, 23%ಗಿಂತ ಜಾಸ್ತಿ ಇದೆ. ಅಲ್ಲ, ನಿಮ್ಮ ಸಿದ್ದರಾಮಯ್ಯನವ್ರಿಗೆ ಹೇಳ್ರಿ, ಮೋದಿಯವ್ರಿಗೆ ಕೂತ್ಕೊಂಡು ದಿನ ಪಾಠ ಹೇಳಕ್ಕೆ ಬರ್ತಿರಲ್ಲ ನೀವು. ಇದು ಸಾಲ ಇಷ್ಟಾಯಿತು. ಒಂದು ಇದು ಈ ಸಾಲದ ಬಗ್ಗೆ ಸಂತೋಷ್ ಲಾಡ್ ಹೇಳುವಂಥ ಹಸಿ ಸುಳ್ಳುಗಳು, ಇದು ಒಂದನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು, ನಿಮ್ಮ BJP ಬಂದ್ಮೇಲೆ ಯಾಕೆ ಗುಡಿ ಕಟ್ಟಿರ್ರಿ ನೀವು? ನಮ್ಮ ಕಾಂಗ್ರೆಸ್ ಇದ್ದಾಗ ನಾವು 7.5 ಲಕ್ಷ ಗುಡಿ ಕಟ್ಟಿದ್ದೀವಿ, ನೀವು ಒಂದು ಗುಡಿ ಗಟಾರ ಕಟ್ಟಿರಿ ಅಂತ ಹೇಳ್ತಾರೆ. ಆಯಿತು, ಗುಡಿ ಈಗ ರಾಮ ಜನ್ಮಭೂಮಿಗೆಲ್ಲ ಗುಡಿ ಕಟ್ಟರೆ ಯಾರು ಅಂತ ಗೊತ್ತು. ಇಡೀ ದೇಶದಲ್ಲಿ ಇವತ್ತು ಇರೋದೇ 6.5 ಲಕ್ಷ ಗುಡಿಗಳು. ಅದು ಗುಡಿ ಕಟ್ಟರೋರು ಯಾರು? ನಿಮ್ಮೂರಿನಲ್ಲಿ ನೀವೇ ಒಂದು ಸ್ವಂತ ಆಸಕ್ತಿಯಿಂದ ಒಂದು ಗುಡಿ ಕಟ್ಟಿಸಿರ್ತೀರಿ. ಇಲ್ಲಿರೋ ಬಂದಿರೋರು ಯಾರು ಗುಡಿ ಕಟ್ಟಿಸಿರ್ತಾರೆ, ನಮ್ಮ ಹಿರಿಯರು ಗುಡಿ ಕಟ್ಟಿಸಿರ್ತಾರೆ. ಈ ಥರ ಸಾಮಾನ್ಯ ಜನರು ಕಟ್ಟಿಸಿರೋ ಸರ್ಕಾರ ಗುಡಿ ಕಟ್ಸೋದಿಲ್ಲ. ಅದು ಕಟ್ಸಿರೋರು ಸಾಮಾನ್ಯರು. ನಾವು ಇವರ ಕಟ್ಸ್ಬಿಟ್ಟು ಅಂತ ಹೇಳ್ತಾರೆ. ಆಯಿತು, ಶಕ್ತಿಪೀಠ ಮಾಡಿದವರು ಯಾರು ರೀ ಅಂತ ಹೇಳ್ತಾರೆ. ಶಕ್ತಿಪೀಠ ಅಂದರೆ ಏನು? ಶಕ್ತಿಪೀಠನ ಕಾಂಗ್ರೆಸ್ ಮಾಡ್ತಾ? ಶಕ್ತಿಪೀಠಕ್ಕೆ ಒಂದು ಇತಿಹಾಸ ಇದೆ, ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನು ದಕ್ಷ ಏನು ಶಿವನ ಮೊದಲನೇ ಹೆಂಡತಿ ಸತಿ ಇದ್ದಾಳಲ್ಲ, ದಕ್ಷ ಯಜ್ಞವನ್ನು ಮಾಡ್ತಾನೆ, ಶಿವನನ್ನು ಅದಕ್ಕೆ ಕರೆಯಲ್ಲ, ಆದರೆ ಸತಿ ಅದಕ್ಕೆ ಹೋಗ್ತಾಳೆ. ಹೋಗಿ ಆದ ನಂತರ ತನ್ನ ಗಂಡನಿಗೆ ಅವಮಾನ ಮಾಡಿದ ತನ್ನ ಅಪ್ಪ ಅಂತ ಹೇಳಿಬಿಟ್ಟು ಯಜ್ಞಕುಂಡಕ್ಕೆ ಅವಳು ಹಾರು ಬೀಳ್ತಾಳೆ. ಬಿದ್ದಾಗ ಶಿವ ಅವಳ ಜೊತೆ ಹೋಗುವಾಗ ಸತಿ ಜೊತೆಗೆ ಗಣಗಳನ್ನು ಕಳಿಸಿರ್ತಾನೆ. ಶಿವನಿಗೆ ಮಾಹಿತಿ ಸಿಗುತ್ತೆ, ಯಜ್ಞಕ್ಕೆ ಹಾರಿದಳೆ ಸತಿ ಅಂತೇಳಿ ಹೇಳಿ. ಆಗ ವೀರಭದ್ರನನ್ನು ಕಳಿಸಿಬಿಟ್ಟು ಯಜ್ಞವನ್ನು ನಾಶವನ್ನು ಮಾಡ್ತಾನೆ. ಆಗ ಸತಿಯ ದೇಹ ಚೂರು ಚೂರಾಗಿ ಬೇರೆ ಬೇರೆ ಕಡೆ ಬೀಳುತ್ತೆ, 51 ಕಡೆ ಬೀಳುತ್ತೆ. ಆ 51 ಕಡೆ ಬಿದ್ದಂತಹ ಜಾಗಗಳನ್ನು ಕೂಡ ನಾವು ಶಕ್ತಿಪೀಠ ಅಂತ ಹೇಳ್ತೀವಿ. ಇವತ್ತು ಕಾಶಿನಲ್ಲಿ ವಿಶಾಲಕ್ಷ್ಮಿ ಅಂತೀವಿ, ಮಧುರೈನಲ್ಲಿ ಮೀನಾಕ್ಷಿ ಅಂತ ಹೇಳ್ತೀವಿ, ಕೊಲ್ಲೂರಿನಲ್ಲಿ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ನಂದಿನಿ ಅಂತೀವಿ, ಕಪಾಲಿನಿ ಅಂತೀವಿ, ಮಹಿಷಮರ್ದಿನಿ ಅಂತೀವಿ. ಈ ಥರ 51 ಶಕ್ತಿಪೀಠ ಇದೆ. ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಸಂತೋಷ್ ಲಾಡ್ ಅವರು ಬಂದು ಇದು ನಾವು ಮಾಡಿದ್ದು ಅಂದರೆ ನಾವು ಅದನ್ನು ಸುಮ್ಮನೆ ಕೂತ್ಕೊಳ್ಳ. ಅದಕ್ಕೋಸ್ಕರ ನಾನು ತಾರ್ಕಿಕವಾಗಿ ಅವ್ರನ್ನ ಕೌಂಟ್ರ್ ಮಾಡ್ತೀನಿ. ಆಯಿತು, ಇನ್ನು ಮುಂದಕ್ಕೆ ವಿಚಾರಕ್ಕೆ ಹೋಗೋಣ.
ಇವರು ಮೋದಿಯವ್ರು ಪ್ರೆಷರ್ ಹಾಕ್ಬಿಟ್ರು, ಅಡಾಣಿನವ್ರಿಗೆ ಹೋಗಿ ಇವರು LIC ದುಡ್ಡನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಸಂತೋಷ್ ಲಾಡ್ ಅವರು ತಿಳಿದವ್ರು, ನಾನು ಬೇರೆಯವ್ರ ಥರ ನಾನು ಸಂತೋಷ್ ಲಾಡ್ ಅವ್ರನ್ನ ಹೇಳೋಲ್ಲ. ಸಂತೋಷ್ ಲಾಡ್ ಅವ್ರಿಗೆ ಜ್ಞಾನ ಇದೆ, ಆದರೆ ಅವರು ಜ್ಞಾನವನ್ನು ಭಾಳ ಪರ್ವರ್ಟಾಗಿ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ಹಿಂದೆ ಸರ್ಕಾರ ಏನು ಅಂತೇಳಿ ಹೇಳಿದರೆ, ಇವತ್ತು ಸರ್ಕಾರದ ಏಜೆನ್ಸಿಗಳಿರ್ಬೋದು, ಹಿಂದೆಲ್ಲ 1980s ಹೋಗಿ 90s ಹೋಗಿ ರಿಸರ್ವ್ ಬ್ಯಾಂಕ್ದು ಗೋಲ್ಡ್ ಬಾಂಡ್ಸ್ ಅಂತ ಬರೋದು. ಅಂದರೆ ಡ್ಯಾಮ್ ಕಟ್ತಾರ, ಇನ್ಯಾವುದೋ ಪಂಚವಾರ್ಷಿಕ ಯೋಜನೆಗಳಿಗೆ ಹಿಂದೆಲ್ಲ ಬಾಂಡ್ಗಳು ₹100 ಬಾಂಡು ಬರೋದು, ಈ ಗೋಲ್ಡ್ ಬಾಂಡ್ಸ್ಗಳು ಬರೋದು. ಆ ಬಾಂಡಲ್ಲಿ ಜನಕ್ಕೆ ಕೊಟ್ಬಿಟ್ಟು ಇದು 5 ವರ್ಷದಿಂದ 40 ವರ್ಷದವರೆಗೂ ನಿಮಗೆ ಇಷ್ಟಿಷ್ಟು ಅಪ್ರಿಷಿಯೇಷನ್ ಕೊಡ್ತೀವಿ, ಇಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತೇಳಿ ಬಾಂಡ್ಗಳನ್ನು ಸರ್ಕಾರ ಕೊಡೋದು. ಅದನ್ನೇನು ಮಾಡ್ತಾರೆ, ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಪ್ರೋಗ್ರಾಮ್ಗಳು ತೊಗೊಳ್ತಿತ್ತು ಅದಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡೋದು ಸರ್ಕಾರ. ಅದಾದ ನಂತರ ಕಂಪ್ಲೀಷನ್ ಆಗೋದು, ಸರ್ಕಾರ ಅದಕ್ಕೆ ಕಾಲಕ್ಕೆ ಅದಕ್ಕೆ ಏನು ಮಾಡ್ತಾಯಿದ್ರು, ರಿಟರ್ನ್ಸನ್ನು ಕೊಡ್ತಾಯಿದ್ರು. ಇವಾಗ ಸರ್ಕಾರ ಯಾವುದೋ ಡ್ಯಾಮ್ ಕಟ್ತಾ ಇದೆಯಾ, ಪಂಚವಾರ್ಷಿಕ ಯೋಜನೆ ಇದೆಯಾ? ಇಲ್ಲ. ಅದ್ರ ಜೊತೆಗೆ ಸರ್ಕಾರಕ್ಕೆ ಇವತ್ತು ಫಾರಿನ್ ಇನ್ಸ್ಟಿಟ್ಯೂಷನಲ್ಲಿ ಇನ್ವೆಸ್ಟರ್ಸ್ಗಳಿದ್ದಾರೆ. ಇವತ್ತು ಜಪಾನಿಂದ ನಾವು ಸಾಲ ತೊಗೊಂಡ್ರೆ ಇಲ್ಲಿ ನಮಗೆ ಮಾಮೂಲಿ ಡೆಪಾಸಿಟಿಗೆ ಕೊಡೋದ್ರಿಂದ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ನಮಗೆ ಬೇರೆ ಕಡೆ ಸಿಗುತ್ತೆ. ಇವತ್ತು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನಲ್ಲಿ ನೀವು ನೋಡಿ, NHAನವರು ಹೊರಗಡೆಯಿಂದ ಜಾಸ್ತಿ ಸಾಲ ತೊಗೊಳ್ತಾರೆ. ಹಾಗೆ ಬೇರೆ ಬೇರೆ ವಿಧಾನಗಳಿವೆ. ಇವತ್ತು ಇನ್ವೆಸ್ಟರ್ಸ್ಗಳಿದ್ದಾರೆ, ಇವತ್ತು ಪ್ರಾಜೆಕ್ಟ್ಗಳ ಮೇಲೆ ಇನ್ವೆಸ್ಟ್ಗಳನ್ನ ಮಾಡೋಂಥವ್ರು ಬಂದಿದ್ದಾರೆ. ಹಾಗಾಗಿ LIC ಅವರು ತನ್ನ ಹತ್ರ ಏನಿದೆ ಜನರದ್ದು ದುಡ್ಡಿದೆ, ಆ ಜನರ ದುಡ್ಡನ್ನು ಅವರು ಇನ್ಕ್ರೀಸ್ ಮಾಡ್ತಾರೆ. ಅವರು ನೋಡಿ, ಅವರಲ್ಲಿ ಪಾಲಿಸಿಗಳು ನಿಮಗೆ LIC ಯಾವುದೋ ಭೀಮಾ ಯೋಜನೆಗಳು ಅಂತ ಕೊಡ್ತಾರಲ್ಲ, ಭಾಳ ಅಟ್ರಾಕ್ಟಿವ್ ಯೋಜನೆಗಳು ಕೊಡ್ತಾರೆ. ಅಟ್ರಾಕ್ಟಿವ್ ಯೋಜನೆನ ಇವತ್ತು ಸರ್ಕಾರದ ನೀವು ಹೋಗ್ಬಿಟ್ಟು 5 ವರ್ಷದಿಂದ 40 ವರ್ಷದ ಯೋಜನೆಗಳಿಗೆ ಹಾಕೊಂಡು ಕೂತ್ಕೊಂಡು ಜನಕ್ಕೆ ರಿಟರ್ನ್ ಕೊಡೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಶೇರ್ ಮಾರ್ಕೆಟನ್ನು ಎಂಟರ್ ಆಗಿದ್ದಾರೆ. ಇವತ್ತು ಅವರು ACC ಸಿಮೆಂಟಲ್ಲಿ ಹಾಕಿದ್ದಾರೆ, ಅಂಬುಜಾದಲ್ಲಿ ಹಾಕಿದ್ದಾರೆ, ಅಡಾಣಿನಲ್ಲೂ ಹಾಕಿದ್ದಾರೆ. ಅಡಾಣಿದು ಇತ್ತೀಚೆಗೆ ನೀವೊಂದು ರಿಪೋರ್ಟ್ ಬಂತು ನೋಡಿ, 52% ಲಾಸ್ಟ್ ಫೈನಾನ್ಷಿಯಲ್ ಇಯರಿಗೂ ಈ ಫೈನಾನ್ಷಿಯಲ್ ಇಯರ್ಗೂ ನಿಮಗೆ 52% ಇನ್ಕ್ರೀಸ್ ಆಗಿದೆ. 22,000 ಕೋಟಿ ಅವರಿಗೆ ಎಕ್ಸ್ಟ್ರಾ ಅದಕ್ಕೆ ಗೇನ್ ಮಾಡಿದ್ದಾರೆ. ಯಾರು? LIC ಅವರನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಹೋಗಿ ಮೋದಿ ಹೇಳ್ಬಿಟ್ರಂತೆ ಅಡಾಣಿಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ರೆ ಈ ಥರ ಹಸಿ ಸುಳ್ಳನ್ನು ಹೇಳ್ತಾರೆ. ಸರಿ, ನಾನು ಏನು ಮಾಡಬೇಕು? ನಾನು ಇದನ್ನು ಕೌಂಟರ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನು ಸಂತೋಷ್ ಲಾಡ್ಗೂ ನನಗೂ ಕಿತ್ತಾಟ ಅಂತಾರೆ. ನೀವೊಂದು ಹೇಳೋ ಬಗ್ಗೆ ಅವರೊಂದು ಹೇಳೋ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಈಗ ಎಷ್ಟು ಚಂದ ಮಾತಾಡಿದ್ರಲ್ಲ, ಇಷ್ಟೇ ಹೆಲ್ದಿಯಾಗಿ ಎರಡೂ ಕಡೆ ವಾದಗಳು ಬಂದರೆ ಭಾಳ ಚೆನ್ನಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.